ಎಂದೋ ಆಗಬೇಕಾದ್ದು ಇವತ್ತು ಆದಂಗೆ ಇದೆ. ಲೇಟ್ ಆಯಿತು. ಹಾಂ, ಗಾಯ ಆಗಿ ಅದು ವ್ರಣ ಆಗಿ ಕೊಳತ್ಕೊಂಡು ಕೀವು ಬಂದು ಸ್ಮೆಲ್ ಆಮೇಲೆ ವಾಸನೆ ಬಂದು ಗಬ್ಬಾಗಿ ಆಮೇಲೆ ಅದು ಒಣಗೋಯ್ತು ಅದರ ಪಡಗದು. ಆಮೇಲೆ ಇವರು ಕ್ರಮ ತಗೋತಾರೆ. ಹೌದು. ಬಿ ಜೆ ಪಿಯಲ್ಲಿ ಈ ಉಚ್ಚಾಟನೆಯ ಕತೆ. ಬಸನಗೌಡ ಪಾಟೀಲ್ ಯತ್ನಾಳನ್ನು ಮಾಡಿದ ಬಳಿಕ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಬಿ ಜೆ ಪಿ ಹೋಗಿ ಬನ್ನಿ ಅಂತ ಹೇಳಿದೆ. ಗೇಟ್ ಪಾಸ್ ಇಬ್ಬರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದು 6 ಅಂದರೆ ಅಷ್ಟೇ, ಅದು ಮುಗೀತು ಕತೆ ಅಂತ. ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಡುವ ಹೊತ್ತಿನಲ್ಲಿ ಇದಾಗಿದೆ ಅಂದರೆ ಅರ್ಥ ಗುಂಪುಗಾರಿಕೆ ಸಹಿಸಲ್ಲ ಅಂತ ಸಂದೇಶ ಕೊಡ್ತಾ ಇದೆಯಂತೆ. ಯಾವಾಗ ಸಂದೇಶ? ಎಷ್ಟು ಸರಿ ಬಂದು ಹೋಗಿದ್ರು. 1947ರಿಂದ ಪಾಕಿಸ್ತಾನ ಭಾರತದಲ್ಲಿ ಟೆರರಿಸ್ಟ್ ಕೆಲಸ ಮಾಡ್ತಿದೆ. ನಾವು ಮಾಡಿದ್ದೇನು ಸಹಿಸಲ್ಲ ಅನ್ಕೊಂಡೇ ಬಂದಿದ್ದೆ. ಅವ್ರು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಹಂಗೆ ಇದುವೆ ಏನೋ ಒಂದು ಕ್ರಮ ತಗೊಂಡಿದ್ದಾರೆ. ಸರಿ, ಈ ರೆಬೆಲ್ ನಾಯಕರಿಗೆ ಬಿಸಿ ಮುಟ್ಟಿಸ್ಬಿಟ್ಟಿದ್ದಾರೆ ಅಂತ. ಯಾವ ಬಿಸಿನೂ ಇಲ್ಲ, ಕೋಲ್ಡೂ ಇಲ್ಲ, ಏನೂ ಆಗಲ್ಲ, ಎಂಥದ್ದು ಇಲ್ಲ. ವಿಜಯೇಂದ್ರ ಮಾತ್ರ ಇಬ್ಬರ ಪಕ್ಷ ವಿರೋಧ ಚಟುವಟಿಕೆ ಏನು ಅಂತ ಹೈಕಮಾಂಡ್ಗೆ ಗೊತ್ತಿತ್ತು. ಹೌದಾ? ಗೊತ್ತಿದ್ರೆ ಕತೆ ಕಾಯ್ತಾ ಇದ್ರಂತ. ಆ್ಯಕ್ಚುಲಿ ಇವರಿಬ್ಬರಿಗೆ ಲೋಕಲಿ ಬಿ ಜೆ ಪಿನಲ್ಲಿ ಯಾರೋ ಸಪೋರ್ಟ್ ಮಾಡ್ತಿದ್ರು. ಅವ್ರು ಯಾರು ಅನ್ನೋದು ವಿಜಯೇಂದ್ರ ಗೊತ್ತಿರಬೇಕಲ್ಲ. ಇಷ್ಟು ದಿನ ಇವ್ರು ಉಳ್ಕೊಂಡಿದ್ದೆ ನನ್ನ ಪ್ರಕಾರ ತಪ್ಪು. ಇವತ್ತು ಯತ್ನಾಳ್ ಆ ವಿಷಯವಾಗಿ ಮಾತಾಡಿದ್ದಾರೆ ಸರ್. ಯಾರೋ ಇವತ್ತು ಖುಷಿ ಪಟ್ಟಿದ್ದಾರೆ, ಬೇಸರ ಆಗಿರ್ಬೇಕು ಅಂತ. ಇವತ್ತು ಉಚ್ಚಾಟನೆ ನಿರೀಕ್ಷಿತ, ಖುಷಿ ಇದೆ. ನಾವೆಲ್ಲ ಫ್ರೀ ಬರ್ಡ್ಗಳು, ಆಲ್ರೆಡಿ ಫ್ರೀ ಬರ್ಡ್ಗಳವು. ಹೌದು, ಯಾವ ಕೇಜು ಇರಲಿಲ್ಲ ಅವಕ್ಕೆ. ಇನ್ನೇನು ಫ್ರೀ ಬರ್ಡ್, ಯಾವಾಗಲೂ ರೆಕ್ಕೆ ಬಿಚ್ಚಿದ್ರು. ಇಂಥ ಎಮ್ ಎಲ್ ಎಗಳ ಆಟಗಳನ್ನು ನಾನು ಭಾಳ ದಿನದಿಂದ ನೋಡ್ಬಿಟ್ಟಿದ್ದೀನಿ. ಹೊಸ್ತೇನಲ್ಲ, ಇದೇನು ಹೊಸದಲ್ಲ ಇದು. ಅವ್ರ ಹಣೆ ಬರ ಬಿಚ್ಚಿಟ್ಟು ಬಿಡ್ತೀವಿ ಅಂತ ಯಾರು ಹೆಬ್ಬಾರು. ಓಹೋ, ಈಗ ಬಿಚ್ಚಿಡ್ಲಿ ಜೊತೆಲಿ ಒಂದೊಂದು ತಿಳ್ಕೊಬೇಕು ಎರಡೂ ಶಾಸಕರು. ಬಿ ಜೆ ಪಿ ಪಕ್ಷ ಏನಾರು ಇರಲಿ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ದೊಡ್ಡ ಪಕ್ಷ ಎಲ್ಲ ಅರಗಿಸ್ಕೊಳತ್ತೆ. ನೀವು ಅರಗಿಸ್ಕೊಳ್ಳೋದು ಹೇಗೆ ಅಂತ ಟ್ರೈ ಮಾಡಿ ಅಷ್ಟೇ. ಇನ್ನು ಮುಂದಕ್ಕೆ ವೈಯಕ್ತಿಕವಾಗಿ ಅವ್ರಿಗೆ ಕಾಂಗ್ರೆಸ್ಸು ಅಷ್ಟೇ. ನಾಳೆ ಕಾಂಗ್ರೆಸ್ ವಿರುದ್ಧ ಯಾರು ಏನಾರು ಮಾಡ್ಕೊಂಡು ಓಡಾಡಿದಾಗ ಅವ್ರನ್ನ ಕಳಿಸಿದ್ರೆ ಮನೆಗೆ ಕಾಂಗ್ರೆಸ್ ಅರಗಿಸ್ಕೊಳತ್ತೆ ಅದನ್ನು. ಅದರ ಪರಿಣಾಮಗಳನ್ನ ಪಕ್ಷಗಳು ನುಂಗು ಬಿಡುತ್ತವೆ. ನಿಮ್ಮಿಬ್ರದ್ದು ನೋಡ್ಕೊಳ್ಳಿ ಏನಾಗುತ್ತೆ. ಹಾಂ, ಮಾಜಿ ಸಿ ಎಂ ಸ್ವಾಗತಿಸಿದ್ದಾರಂತೆ ಯಾರು? ಯಡಿಯೂರಪ್ಪನವರು. ಸೋಮಶೇಖರ್ನ ಎನ್ಕರೇಜ್ ಮಾಡಿ ಇಲ್ಲಿವರೆಗೂ ತಂದಿದ್ದೇ ಯಡಿಯೂರಪ್ಪನವರು. ಅವ್ರದ್ದೇ ಇದು, ನನ್ನ ಪ್ರಕಾರ ಅವ್ರದ್ದೇ ಪಾಪದ ಕೂಸೋದು. ಹೋಗಿ ಬಂದು ಕೂಸು ಅಂದರೆ ರಾಂಗ್ ಅಲ್ಲ, ಪೊಲಿಟಿಕಲಿ ಅವ್ರದ್ದೇ ಅದು ಕೇಸ್. ಅದು ಯಾರು ಸೋಮಶೇಖರ್ನ ಪಕ್ಷದ ಎಲ್ಲರ ಮನಸ್ಸು ಮತ್ತು ವಾದಗಳು ಮತ್ತು ರಾಜಕೀಯವಾದಂತಹ ಲೆಕ್ಕಾಚಾರಗಳನ್ನು ಮೀರಿ ಮೈಸೂರಿಗೆ ಉಸ್ತುವಾರಿ ಮಾಡಿದ್ದು? ಬೊಮ್ಮಾಯಿ, ಸೋಮಶೇಖರ್, ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ. ಸೋಮಣ್ಣನ ಅವಮಾನ ಮಾಡಿ ಕಿತ್ತು ಬಿಸಾಕಿದ್ಯಾರ ಆ ಟೈಮಲ್ಲಿ? ನೀವುಗಳೇ. ಆ ಕೀರ್ತಿ ಇವ್ರಿಗೆ ಸಲ್ಲಬೇಕು. ನೀವುಗಳೇ ಆ ಕೀರ್ತಿ ನೀವೇ ತಗೋಬೇಕೀಗ. ಈಗ ಉಳಿಸ್ಬೇಕಾಗಿತ್ತು, ಈಗ ಉಳ್ಸಕ್ಕೆ ಹೋದರೆ ಹಾಗಲ್ಲ. ಅದಕ್ಕೆ ಹೇಳೋದು, ಏನೋ ಯಾರು ದೊಡ್ಡವರಲ್ಲ ಅಂತಂದಿದ್ದಾರಂತೆ. ಅದು ನಮಗೂ ಗೊತ್ತು ದೊಡ್ಡವರಲ್ಲ ಅಂತ. ನೀವು ಬಿಟ್ಟು ಹೋದಾಗ ನೀವು ದೊಡ್ಡವರಾಗಿರಲಿಲ್ಲ ಪಕ್ಷಕ್ಕೆ. ನೀವು ಅದಕ್ಕೆ ಓಡ್ ಬಂದಿದ್ದು ವಾಪಸ್ ಪಕ್ಷಕ್ಕೆ. ಎಸ್, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಹಾಗಾಗಿ ಎಸ್ ಟಿ ಸೋಮಶೇಖರ್, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. 6 ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು. ಸ್ವಾಗತ ಮಾಡ್ತೇನೆ. ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಯಾರೂ ಕೂಡ ಮಂತ್ರಿ ರೇಪ್ ಮಾಡಿದಂಥದ್ದು ಯಾವುದು ಕೂಡ ಇಲ್ಲ. ಅಂಥವ್ರಿಗೂ ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದಾಗ ಅಂದಿನ ರಾಜ್ಯಾಧ್ಯಕ್ಷ ಆಗಿದ್ದ ಕಟೀಲ್ ಅವರಿಗೆ ಮತ್ತು ಎಲ್ಲ ಹಿರಿಯ ಮುಖಂಡರಿಗೆ ಗಮನಕ್ಕೆ ತಂದಾಗ್ಯೂ ಕೂಡ ಯಾವುದೇ ಕ್ರಮ ಜರುಗಿಸಿ ಅವರನ್ನು ಪಕ್ಷದ ಎತ್ತರದ ಸ್ಥಾನದಲ್ಲಿ ತಗೊಂಡು ಹೋದಾಗ ಪಕ್ಷದಲ್ಲಿ ತಟಸ್ಥವಾಗಿ ಇರಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಎಸ್ ಸರ್, ಅನಿವಾರ್ಯತೆ ಕಟ್ಟುಬಿದ್ದು ಈ ಡಿಸಿಷನ್ಗೆ ಬಂದ್ರ ಸರ್? ಏನು ಅನಿವಾರ್ಯತೆ ಅಂದರೆ, ಈಗ ಯತ್ನಾಳ್ನ ಉಚ್ಚಾಟನೆ ಮಾಡಿದ್ರು, ಅದಾದ ನಂತರದಲ್ಲಿ ಬೇರೆ ಕೇಸು. ಯತ್ನಾಳ್ ವಾಸ್ ಡೈರೆಕ್ಟ್ಲಿ ಅಟ್ಯಾಕಿಂಗ್, ಸರಿಯೋ ತಪ್ಪೋ, ಅಧ್ಯಕ್ಷನ, ವಿಚ್ ಇಸ್ ರಾಂಗ್ ನನ್ನ ಪ್ರಕಾರ. ಬಹಿರಂಗವಾಗಿ ಹಾಂ, ಸರಿ. ನಿಮ್ಮ ಮನಸ್ಸಿಗೆ ಏನಿದೆಯೋ ಏನೋ, ಶಿಸ್ತಿನ ವಿಚಾರದಲ್ಲಿ
ಸ್ಥಾಪಿತ ಅಧ್ಯಕ್ಷನ ಮೇಲೆ ಎಗರ್ತಾ ಕುತ್ಕೊಳ್ಳೋದು ಅದೊಳ್ಳೆ ನಾಟ್ ಎ ಫೇರ್ ಥಿಂಗ್. ಅದು ಯತ್ನಾಳದ ಕೇಸ್ ಬೇರೆ ಹೌದು. ಮತ್ತು ತೀರ ವೈಯಕ್ತಿಕವಾಗಿ ಹೋಗಿತ್ತದು. ಇವರಿಬ್ಬರ ಕೇಸ್ ಬೇರೆ. ಇವರಿಬ್ಬರದು ಅನುಕೂಲ ಸಿಂಧು ರಾಜಕಾರಣ ಅಷ್ಟೇ, ಇನ್ನು ಎಂಥದ್ದೂ ಇಲ್ಲ ಇದರೊಳಗಡೆ. ಭಾರತೀಯ ಜನತಾ ಪಕ್ಷಕ್ಕೆ ಬಂದರು, ಅಂದು ಮಂತ್ರಿ ಆಗಬೇಕಾಗಿತ್ತು. ಅವತ್ತು ಶಿವರಾಮ್ ಹೆಬ್ಬಾರ್ಗೆ ಆರ್ ವಿ ದೇಶಪಾಂಡೆಯನ್ನು ಮೀರಿ ನಾನೇನಾದರೂ ಒಂದನ್ನು ಕಂಡುಹಿಡ್ಕೋಬೇಕು ರಾಜಕೀಯವಾಗಿ ಅಂತಿತ್ತು. ನನ್ನ ಜೀವನದಲ್ಲಿ ಮಂತ್ರಿ ಆಗಲ್ಲ, ನಾನು ಇಲ್ಲೇ ಇದ್ರೆ ದೇಶಪಾಂಡೆ ಅವರು ಇರೋವರೆಗೂ ಕಾಂಗ್ರೆಸ್ಸಲ್ಲಿ ಅಂತ ಗೊತ್ತಿತ್ತು. ಆ ಕಾರಣಕ್ಕೆ ಹಾರಿದ್ರು, ಬಂದರು, ಮಂತ್ರಿ ಆದರು. ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅದು ಏನೇನು ಅವ್ರ ಮನಸ್ಸಿನಲ್ಲಿ ಭಯ ಬಂತೋ, ಬೇಜಾರಾಯಿತೋ, ಅವ್ರದ್ದು ಯಾವುದಾದ್ರು ಮಂತ್ರಿಗಿರಿ ಸಂದರ್ಭದ ಏನಾದ್ರು ಯೋಚನೆ ಬಂದ್ಬಿಡ್ತಾ ಯಾವ ಗೊತ್ತಿಲ್ಲ. ಅದು ಲೇಬರ್ ಡಿಪಾರ್ಟ್ಮೆಂಟು ಕರೋನಾ ಈ ಥರ ಏನೇನೋ ಯಾಕೆ ಬೇಕಿದು ಸವಾಸ ಅಂದರು, ವಾಪಸ್ ಹಳೆ ಕಡೆಗೆ ಓಡೋಗ್ಬಿಟ್ರು. ಸೋಮಶೇಖರ್ಗೂ ಅಷ್ಟೇ ಆಯಿತು. ದೆನ್ ಈ ಕೇಮ್ ಬ್ಯಾಕ್ ಒರಿಜಿನಲಿ ಕಾಂಗ್ರೆಸ್, ಹಂಗಾಗಿ ವಾಪಸ್ ಕಾಂಗ್ರೆಸ್ ಕಡೆಗೆ ಹೋಗಿ ಕೂತ್ಕೊಂಡ್ರು. ಏನಿದೆ ದೊಡ್ಡ ಇದರಲ್ಲಿ ಎಲ್ಲರಿಗೂ ಗೊತ್ತಿತ್ತಿದು. ಇದಕ್ಕೆ ಇಷ್ಟು ದಿನ ಯಾಕೆ ತಡಿಬೇಕಾಗಿತ್ತು ಇವರು BJP-ಯವರು? ಯೂಸ್ಲೆಸ್ ಫೆಲೋಸು. ಅಧಿಕಾರ ಇಲ್ಲದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರೋದು ಅಷ್ಟು ಕಷ್ಟವಾಗುತ್ತೆ ಸರ್ ಕೆಲವರಿಗೆ. ಕಾಲ್ ಅವ್ರವ್ರುಗಳು ತಗೋಬೇಕು, ನಮಗೆ ಗೊತ್ತಿಲ್ಲ ಅದು. ಯಾಕಂದರೆ ನನಗದ್ರದ್ದು ಅರಿವಿಲ್ಲ. ನಿಮಗೇನಾದ್ರು ಅರಿವಿದ್ದರೆ ಹೇಳಿ. ಅಧಿಕಾರ ಅನ್ನೋದು ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು. ನನ್ನ ಪ್ರಕಾರ ಸೋಮಶೇಖರ್ ಅಂಡ್ ಹೆಬ್ಬಾರ್ ಅಧಿಕಾರಕ್ಕೋಸ್ಕರ BJP-ಯಿಂದ ದೂರ ಹೋಗಿದ್ದಾರೆ ಅಂತ ನಾನು ಅನ್ಕೊಳ್ತಿಲ್ಲ. ಈಗ ಬೇರೆ ರೀಸನ್ಸ್ ಇದೆ, ವೈಯಕ್ತಿಕವಾದಂಥ ರೀಸನ್ಸು ಇರ್ಬೋದು, ರಾಜಕೀಯವಾಗೂ ಇರಬಹುದು, ಅಥವಾ ಅವರು ನಿರ್ವಹಿಸಿದ ಹುದ್ದೆಗಳ ಸಂದರ್ಭಗಳಲ್ಲಿ ಏನಾದರೂ ಇದ್ದರೂ ಇರಬಹುದು. ನನಗೆ ಗೊತ್ತಿಲ್ಲ ಯಾವ ರೀಸನ್ಗೆ ಇದು ಮಾಡಿರ್ತಾರೆ ಅಂತ. ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಮಾಡ್ಕೊಂಡಿದ್ದಾರೆ. BJP ಇಲ್ಲಿವರೆಗೆ ಬಿಟ್ಟಿದ್ದೇ ತಪ್ಪು, ಇದನ್ನು ಮೊದಲೇ ಮುಗಿಸ್ಬೇಕಾಗಿತ್ತು. ಪಾಯಿಂಟ್ ಈಸ್, ನರೇಂದ್ರ ಮೋದಿ ದೇಶಕ್ಕೊಂದೇ ಚುನಾವಣೆ ತರೋಣ, ಅದು ತರೋಣ, ಇದು ತರೋಣ, ಅದು ಮಾಡೋಣ, ಇದು ಮಾಡೋಣ, ನಾನು ಮಂಗ್ ಚಚಾಕ್ಬಿಡ್ತೀನಿ, ಹಿಂಗೆ ಬಡ್ದಾಕ್ಬಿಡ್ತೀನಿ ಎಲ್ಲರೂ ಅಂತೆಲ್ಲ ಹೇಳ್ತಾರಲ್ಲ ಇವರು. ಇದನ್ನು ಮಾಡಿ. ಅವನು ಯಾವನಾರು ಆಗಿರಲಿ MLA, ಯಾವ ಸಿಂಬಲಲ್ಲಿ ಆಯ್ಕೆ ಆಗಿದ್ದಾನೆ ಆ ಸಿಂಬಲಲ್ಲಿ ಬಾಯಿ ಮುಚ್ಕೊಂಡು ಇರಬೇಕು ಅವನು. ಇಲ್ಲ ನಾ ಬದಲಾಯಿಸ್ತೀನಿ ಅನ್ನೋದಿದ್ರೆ ರಾಜೀನಾಮೆ ಕೊಟ್ಟು ಇವನು ಯಾವ ಸಿಂಬಲ್ ಬೇಕೋ ಅದ್ರ ಮತ್ತೆ ಆಯ್ಕೆ ಆಗಬೇಕು. ಆಚೆ ಹೋಗೋದು ಮತ್ತೇನು ಬೇಕು ರೂಲ್ ಮಾಡಿ. ಇದ್ಯಾಕೆ ಮಾಡೋ, ಇದ್ಯಾಕಿದು? ಯಾಕಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭಾಳ ರಾಜ್ಯಗಳಲ್ಲಿ ಹೆಲ್ಪ್ ಆಗುತ್ತಲ್ಲ, ಅದು ಮಾಡಲ್ಲ. ಮಾಡಿ ನೋಡೋಣ. ಕ್ಲೀನ್ ಮಾಡೋದೇ ಆದರೆ ಮಾಡ್ರಪ್ಪ ನೋಡೋಣ. ಹಿಂಗೆ ಒಂದೊಂದು ಹೋದಾಗ ಮಾತ್ರ ಹೇಳೋದಲ್ಲ, ಸುಮ್ಮನೆ ಬುರ್ಡೆ. ಹಾಗಾಗಿ ಬಿಡ್ತಾ ಇರ್ತಾರೆ ರೈಲನ್ನು. ಇವ್ರಿಗೆ ಅನುಕೂಲ ಆಗದಿದ್ದಾಗ ಹಿಂಗೆ, ಅನುಕೂಲ ಆದಾಗ ಹಾಗೆ, ಅಷ್ಟೇ. ಇದರಿಂದ ಇವ್ರಗಳ ಮೇಲೆ ಪರಿಣಾಮಗಳಾಗ್ಬೋದು ಸರ್ ಮುಂದಿನ ರಾಜಕೀಯ ಭವಿಷ್ಯ? ಇಬ್ಬರ ಮೇಲೂ ಏನೋ ಆಗೋಗ್ಬಿಡುತ್ತೆ ಅಂತ ನಾನು ಹೇಳಿಲ್ಲ, ಆಗೋದೇ ಇಲ್ಲ ಅಂತಾನು ಹೇಳಲ್ಲ. ಇವರಿಬ್ಬರಿಗೂ ಆಪ್ಷನ್ ಏನಿದೆ ಈಗ? ಇಲ್ಲ ಇಂಡಿಪೆಂಡೆಂಟ್ ಆಗಿ ಉಳ್ಕೋಬೇಕು, ಚುನಾವಣೆ ಹತ್ತಿರ ಬಂದಾಗ ಯಾವ್ದಾದ್ರು ಒಂದನ್ನು ಆಯ್ಕೋಬೇಕು. ಅವಾಗ ಇಂಡಿಪೆಂಡೆಂಟ್ ಆಗೋದ್ರೆ ಮನೆಗೆ ಕಳಿಸ್ತಾರೆ ಜನ ಗ್ಯಾರಂಟಿ. ಇಬ್ಬರೂ ಯಾವುದೊಂದು ಪಕ್ಷ ಆಯ್ಕೋಬೇಕು. ಯಾವ ಪಕ್ಷವನ್ನು ಆಯ್ಕೆ ಮಾಡ್ಕೋತಾರೆ? JDS ಇಲ್ಲ, ಇದ್ರೂ ಹೋಗೋಕ್ಕಾಗಲ್ಲ ಈಗ ಸದ್ಯಕ್ಕೆ. ಉಳ್ಕೊಂಡಿದ್ದು ಕಾಂಗ್ರೆಸ್. ಸೊ ಆಬ್ವಿಯಸ್ಲಿ ಇವರ ನಡಿಗೆ ಕಾಂಗ್ರೆಸ್ ಕಡೆಗೆ ಹೋಗುತ್ತೆ ಚುನಾವಣಾ ಸಂದರ್ಭಕ್ಕೆ. ಈಗೇನಾಗುತ್ತೋ ನಂಗೆ ಗೊತ್ತಿಲ್ಲ. ಈಗ ಓಡಾಡ್ಕೊಂಡು ಈಗ ಹೆಂಗೆ ಲವ್ ಮ್ಯಾರೇಜ್ ಥರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ರು ಈಗ ಕಾಂಗ್ರೆಸ್ಸಲ್ಲಿ. ಈಗ ಪರ್ಮನೆಂಟ್ಲಿ ಬೇಕಾದ್ರೆ ಮದುವೆ ಆಗ್ಬೋದು ಅಷ್ಟೇ ಇವರು. ಅದಕ್ಕೆ ಹೇಳಿದ್ ಫ್ರೀ ಬರ್ಡ್ಸ್ ಅಂತ. ಅಷ್ಟೇ, ದೇವರ್ ಇನ್ ಲಿವಿಂಗ್ ರಿಲೇಷನ್ಶಿಪ್ ಅಷ್ಟೇ ಕಾಂಗ್ರೆಸ್ ಜೊತೆ. ಅದೇನು ಎಲ್ಲವನಿಗೂ ಗೊತ್ತಿದೆ ಅದು ರೀ. ಸೊ ಚುನಾವಣೆ ಬಂದಾಗ ಐ ಡೋಂಟ್ ನೋ, ಎರಡೂ ಕಾನ್ಸ್ಟಿಟ್ಯೂಯೆನ್ಸಿಸು ಕ್ಯೂರಿಯಸ್ ಆಗಿದೆ ನನಗೆ. ಇದು ಕಾಂಗ್ರೆಸ್ಗೆ ಈ ಇಬ್ಬರು ಅಭ್ಯರ್ಥಿಗಳಿಗೆ ಗ್ಯಾರಂಟಿ ಗೆಲ್ಲಬೇಕು ಅನ್ನೋದೇನು ಕಾನ್ಸ್ಟಿಟ್ಯೂನ್ಸಿ ಏನು ಆಗಿರಬೇಕಾಗಿಲ್ಲ. ಅದು ಭಾಳ ಬದಲಾವಣೆ ಆಗಿದೆ ಎರಡೂ ಕ್ಷೇತ್ರದಲ್ಲಿ. ಇಫ್ BJP ಡಿಟರ್ಮೈನ್ಡ್ ಆಗಿ ಇವತ್ತಿಂದಾನೇ ತಯಾರಿಗಳನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ರೆ, ಸರಿಯಾದ ಕ್ಯಾಂಡಿಡೇಟ್ಗಳನ್ನು ಇಟ್ಕೊಂಡು, ಸ್ವಲ್ಪ ಹಣಬಲನೂ ಇರಬೇಕು ಇದ್ದವರನ್ನು ಇಟ್ಕೊಂಡ್ರೆ ಇಬ್ಬರಿಗೂ ಸರಿಯಾಗಿ ಆಟ ಆಡಿಸ್ಬೋದು ಬೇಕಾರೆ. ಏನು ಕಷ್ಟ ಇಲ್ಲ, ಅದು ಅವಕಾಶಗಳಿದೆ. ಅದೇನು ಕಷ್ಟ ಇಲ್ಲ. ಪರ್ಟಿಕ್ಯುಲರ್ಲಿ ಯಶವಂತಪುರ ಕ್ಯಾನ್ ಬಿ ಆನ್ ಎ ಡೇಂಜರ್ ಲಿಸ್ಟ್ ಒಳಗೆ ಬಂದ್ಬಿಡ್ಬೋದು ಬೇಕಾರೆ ಕರೆಕ್ಟಾಗಿ ಮಾಡಿದ್ರೆ. ಹಾಗೆ ಅಲ್ಲೂ ಅಷ್ಟೇ. ಯಾಕಂದರೆ ಹೆಬ್ಬಾರ್ನ ಅಪೋಸ್ ಮಾಡೋ ಕಾಂಗ್ರೆಸ್ನವರಲ್ಲಿ ಇರ್ತಾರೆ. ಅಲ್ಲೋಗಿ ಇಲ್ಲಿ ಬರೋದು, ಇಲ್ಲೋಗಿ ಅಲ್ಲಿ ಬರೋದು ಅಂತ. BJP ಸ್ಟ್ರಾಂಗ್ ಅಲ್ಲಿ ಇದ್ದೂ ಇರುತ್ತೆ. ಹಾಗಾಗಿ ದೇ ಕ್ಯಾನ್, ಗೊತ್ತಿಲ್ಲ ಜನ ಏನು ಮಾಡ್ತಾರೆ ಅಂತ. ಅದನ್ನು ಅವರಿಬ್ಬರು ಎದುರಿಸ್ಬೇಕು.
ಎಸ್. ಇನ್ನು ಬಿಜೆಪಿಯಿಂದ ಸಾಲು ಸಾಲು ಉಚ್ಚಾಟನೆಯಿಂದ ತಾಂತ್ರಿಕವಾಗಿ ಬಲಾಬಲ ಕುಸಿತವಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ 66 ಸ್ಥಾನವನ್ನು ಗೆದ್ದಿತ್ತು ಬಿಜೆಪಿ. ಬೈ ಎಲೆಕ್ಷನ್ನಲ್ಲಿ ಶಿಗ್ಗಾವಿ ಕಳ್ಕೊಂಡು 65 ಸ್ಥಾನ ಕುಸಿತು. ಆನಂತರ ಯತ್ನಾಳ್, ಈಗ ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆಯಿಂದ 62ಕ್ಕೆ ಬಂದಿದೆ. ಇನ್ನು ಇಬ್ಬರು ಶಾಸಕರ ಉಚ್ಚಾಟನೆ ಕುರಿತಾಗಿ ಹಲವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಡೌಟೇ ಇಲ್ಲ, ಮುಜುಗರ ಆತಾಯಿತು. ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ. ಉಚ್ಚಾಟನೆ ಆಗಿದೆ. ಅವರಿಬ್ಬರು ಇವತ್ತು ಖುಷಿಯಾಗಿರಬೇಕು, ಎಸ್ ಟಿ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ. ಯಾಕೆ ಅಂತಂದರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು, ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು. ಆದರೆ ಕದ್ದು ಮಾಡಬೇಕಾಗಿತ್ತು. ಅದಕ್ಕೆ ಇವತ್ತು ನಮ್ಮ ಪಕ್ಷ, ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು. ನಂದೇನೇ ಪಕ್ಷ ವಿರೋಧ ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರ ಪ್ರಕರಣ ಇಲ್ಲ, ಏನೂ ಇಲ್ಲ. ಆದಾಗ್ಯೂ ನನ್ನನ್ನು ಉಚ್ಚಾಟನೆ ಮಾಡಿದ್ರು. ಅಪ್ಪ ಮಗ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಯಾರು ಪೋಕ್ಸೋ ಪ್ರಕರಣ ರೈಟ್. ಉಚ್ಚಾಟನೆಗೆ ಇಂಥದ್ದೇ ಕಾರಣ ಇರಬೇಕು ಅಂತ ಏನಾದ್ರು ಇದೆಯಾ ಸರ್? ಕೆಲವರು ಹೇಳ್ತಿದ್ರು ಭ್ರಷ್ಟಾಚಾರದ ಪ್ರಕರಣ ಅಥವಾ ಇನ್ನೊಂದು. ಹಂಗೇನಿಲ್ಲ. ಯಾವ ರಾಜಕೀಯ ಪಕ್ಷದಲ್ಲೂ ಉಚ್ಚಾಟನೆಗೆ ಸ್ಪಷ್ಟವಾಗಿ ಹೀಗೆ ಕಾರಣ ಇರಬೇಕು ಅಂತಿಲ್ಲ. ಕಾರಣ ಇಲ್ಲದೆ ಮನೆ ಕಳಿಸಿರೋ ಕೇಸನ್ನು 1000 ತೋರಿಸ್ತೀನಿ ಇಂದಿರಾ ಗಾಂಧಿ ಹತ್ರ ನಾನು. ಅದೇನಿಲ್ಲ, ಹಂಗೇನಿಲ್ಲ ಅದು. ಬಟ್ ಅಶೋಕ್ ಹೇಳ್ತಿದ್ರು ಪಕ್ಷ ದ್ರೋಹ ಮಾಡಿದವರಿಗೆ. ಯಾವ ದ್ರೋಹ? ವಾಟ್ ದ್ರೋಹ ಯು ಆರ್ ಟಾಕಿಂಗ್? ನೀವು ರಾಜಕಾರಣಿಗಳೆಲ್ಲರೂ ದ್ರೋಹಿಗಳೇ. ನೀವೆಲ್ಲರೂ ದ್ರೋಹಿಗಳೇ. ವ್ಯವಸ್ಥೆ, ಪ್ರಜಾಪ್ರಭುತ್ವದ, ಗೌರವಯುತ ಪ್ರಜಾಪ್ರಭುತ್ವದ ದ್ರೋಹಿಗಳೇ ನೀವೆಲ್ಲ. ನಕಲಿ ಶ್ಯಾಮರು ನೀವೆಲ್ಲ, ಎಲ್ಲರೂ. ಇದೇ ಸೋಮಶೇಖರ್ ಆರ್ ಹೆಬ್ಬಾರ್ ಆರ್ ಎನಿಬಡಿ ಅವರವರು ಆಯ್ಕೆಯಾಗಿದ್ದ ಪಕ್ಷದಿಂದ ಹೊರಕ್ಕೆ ಬಂದು ನಿಮಗೆ ಸರ್ಕಾರವನ್ನು ಮಾಡಲಿಕ್ಕೆ ಜಾಗ ಮಾಡಿಕೊಟ್ಟಾಗ ದ್ರೋಹಿಗಳಾಗಲಿಲ್ವಾ ಅವರು? ಆ ಪಕ್ಷದ್ದು ಇವ್ರಿಗೆ ಅನುಕೂಲಕರವಾಗಿತ್ತಲ್ಲ, ಅವತ್ತಾಗಲಿಲ್ವಾ? ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾತಾಡೋದಾದಾಗ ಹೀಗಾಗೋದು. ಅದರ ಬದಲು ಟೆಲ್ ಯುವರ್ ಮೋದಿ ಇದನ್ನು ರಿಪೇರಿ ಮಾಡಿ ಬಿಗಿ ಮಾಡ್ತೀವಿ ಅನ್ನೋದೇ ಆದರೆ ದೇಶವ್ಯಾಪಿ ಆಗಲಿ ಮಾಡಿ, ಬಿಗಿ ಒಂದೇ ಸರಿಗೆ ಮಾಡಿ. ಯಾವನ್ ಬೇಡ ಅಂದಿರೋ ನಿಮ್ಮನ್ನ? ಹೌದು, ಪಕ್ಷಕ್ಕೆ ಲಾಯಲ್ ಆಗಿರಬೇಕು. ಅದು ಇದು ದ್ರೋಹ ಅಲ್ಲ. ಇದೇನು ದ್ರೋಹ ಆಗತ್ತೆ? ಹೇಗೆ ದ್ರೋಹ ಆಗತ್ತಿದು? ನನಗೇನು ಹಂಗೆ ಅನಿಸಲ್ಲ. ಯಾಕಂದರೆ ನೀವೆಲ್ಲರೂ ದ್ರೋಹಿಗಳೇ, ಒಂದಲ್ಲ ಒಂದು ರೀತಿಯಲ್ಲಿ. ಎಲ್ಲರೂ ಲಾಭಾರ್ಥಿಗಳೇ, ಎಲ್ಲರೂ ಬೆನಿಫಿಷಿಯರಿಯೇ, ಫಲಾನುಭವಿಗಳೇ. ಎಲ್ಲರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣವನ್ನು ಬಳಸಿಕೊಂಡು ಅದು ಜನಹಿತಕ್ಕೆ ಎಂದು ಬಿಂಬಿಸಿರುವವರೇ. ಅಂತ ಕಚಡಗಳೇ ಎಲ್ಲರೂ. ಹಾಗಾಗಿ ನಮಗೆ ಹೇಳಕ್ಕೆ ಬರಬೇಡಿ ಈ ರೀತಿ ಮಾರಲಿಸ್ಟಿಕ್ ವಿಚಾರಗಳನ್ನು. ಹೊಸದಾಗಿ ಹೇಳೋ ರೀತಿ ನಮ್ಮ ಹತ್ರ ಹೇಳಕ್ಕೆ ಬರಬೇಡಿ. ನೀವು ಹೇಳ್ಕೊಂಡು ಸಾಯಿರಿ, ಹಾಳಾಗೋಗಿ, ನಮಗೇನು ಹೋಗಬೇಕು? ನಿಜ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಉಚ್ಚಾಟನೆ ಒಂದು ಅಸ್ತ್ರ ಆಗಬಾರ್ದು ಅಂತ ಯತ್ನಾಳ್ ಹೇಳ್ತಿದ್ರು ಸರ್. ಹಾಗೇನಿಲ್ಲ, ರಾಷ್ಟ್ರೀಯ ಪಕ್ಷ ಅಲ್ಲ, ಎಲ್ಲ ಪಕ್ಷಕ್ಕೂ ಉಚ್ಚಾಟನೆ ಅನ್ನೋದು ಒಂದು ಇರುತ್ತೆ. ನನ್ನ ಪಾಯಿಂಟ್ ಈಸ್ ಮಾಡ್ಕೊಳ್ಳಿ. ಈ MLAಗಳ ವಿಚಾರದಲ್ಲಿ ಮಾತ್ರ ಜಾಗ ಕೊಡಬಾರ್ದು ಅವ್ರಿಗೆ. ನೀನು ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ಹೋಗು, ನೋ ಪ್ರಾಬ್ಲಮ್. ಬಟ್ ಯಾವ ಚಿಹ್ನೆಯ ಅಡಿಯಲ್ಲಿ ಆಯ್ಕೆಯಾಗಿದ್ದೀಯೋ ಅದಕ್ಕೆ ನೀನು ಬದ್ಧನಾಗಲೇಬೇಕು. ಬೇಡ ಅನ್ನೋದು ರಿಸೈನ್ ಮಾಡಿ ಒಳಗೆ ಬರಬೇಕು. ರಿಸೈನ್ ಮಾಡಿ ಒಳಗೆ ಬರಬೇಕು. ಪಕ್ಷನೇ ಸಹಿಸಕ್ಕಾಗ್ತಿಲ್ಲ ಅಂದಮೇಲೆ ಇನ್ನೇನಕ್ಕೆ ಬೇಕು? ಯಾಕೆ? ವೈ ಇಲ್ಲ ಅದಾಗೆ ಇದು ಹೀಗೆ ನನಗೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡಿಬಿಟ್ರು, ಅವೆಲ್ಲ ನಿಮ್ಮ ವೈಯಕ್ತಿಕವಾದ ವಿಚಾರಗಳು. ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ಸೋಮಶೇಖರ್ಗೆ, ಹೆಬ್ಬಾರ್ಗೆ ಕ್ಷೇತ್ರದ ಜನ ನಿಮ್ಗೆ ಯಾವ ಕಾಟನೂ ಕೊಟ್ಟಿಲ್ಲ. ನೀವು ಮಾಡಿಕೊಂಡಿರೋ ಕಾಟಗಳೆಲ್ಲ ಒಳಗಡೆ. ನನಗೆ ಕಾರ್ಯಕ್ರಮಕ್ಕೆ ಕರೀಲಿಲ್ಲ, ನನಗೆ ಅದಾಗಲಿಲ್ಲ, ನನಗೆ ಇದಾಗಿಲ್ಲ, ನನಗೆ ಲೇಬರ್ ಡಿಪಾರ್ಟ್ಮೆಂಟ್ ಚೂರು ಪ್ರಾಬ್ಲಮ್ ಇದೆ, ನನಗೆ ಇದಾದ ಸಹಕಾರ ಇಲಾಖೆಯಲ್ಲಿ ಏನೋ ಒಂಚೂರು ಪ್ರಾಬ್ಲಮ್ ಇತ್ತು ಅಂತ. ಇದೆಲ್ಲ ನಿಮ್ಮ ಪ್ರಾಬ್ಲಮ್ಗಳು, ಕ್ಷೇತ್ರದ ಜನ ಅಲ್ಲ. ಅದಕ್ಕೆ ಕ್ಷೇತ್ರದ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದು ಸಿಂಬಲ್ ಮೇಲೆ. ಅದಕ್ಕೆ ಮರ್ಯಾದೆ ಕೊಡೋದಾದ್ರೆ ಅದರಲ್ಲಿ ಇರಬೇಕು. ಇಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಕಂಟೆಸ್ಟ್ ಮಾಡ್ಬೋದು, ತಪ್ಪಲ್ಲ. ಅದು ಕಾಂಗ್ರೆಸ್ಸಿನ ಹಸ್ತದಲ್ಲೂ ಬೇಕಾದ್ರೂ ಮಾಡ್ಕೊಳ್ಳಿ, ಅಥವಾ ರಿಪಬ್ಲಿಕನ್ ಪಾರ್ಟಿ ಅಮೇರಿಕದ ಜೊತೆ ಸಿಂಬಲ್ ಎಲ್ಲರೂ ಮಾಡ್ಕೊಳ್ಳಿ, ನನಗೇನು ಹೋಗ್ಬೇಕು. ದಾಟ್ ಇಸ್ ಡೆಮೋಕ್ರಸಿ. ಅದನ್ನು ಮೋದಿ ಮಾಡಬೇಕು ಅಂತಿರೋದು ನಾನು. ಅದನ್ನು ಮಾಡ್ರಪ್ಪ, ನೋಡ್ತೀವಿ. ಈ ಭಾರತೀಯ ಜನತಾ ಪಕ್ಷಕ್ಕೆ 65, 42 ಆಗಲಿ, ಏನೀಗ? ಸೊ ವಾಟ್? ಎನಿಯೋ ಭಾರತೀಯ ಜನತಾ ಪಕ್ಷ ನಾಳೆ 4 ಸ್ಥಾನ ಕಳೆದುಕೊಳ್ಳೋದ್ರಿಂದ
ಅಚಾನಕ್ಕಾಗಿ ಅವಕಾಶ ಬಂದು ಬಿಟ್ಟರೆ ಸರ್ಕಾರ ರಚನೆ ಮಾಡುವಂತಹ ಶಕ್ತಿಯಲ್ಲಿದೆ ಅನ್ನೋದೇನಿಲ್ವಲ್ಲ. ಯು ಕೆನಾಟ್ ಫಾರ್ಮ್ ದಿ ಗವರ್ನಮೆಂಟ್ ಎಕ್ಸೆಪ್ಟ್ ಕಾಂಗ್ರೆಸ್ಸಿನ ಬೋಗಸ್ ಆರ್ಗ್ಯುಮೆಂಟು, ಸರ್ಕಾರ ಕೆಡವುತ್ತಾ ಇದ್ದಾರೆ, ಸರ್ಕಾರ ಕೆಡವುತ್ತಿದ್ದಾರೆ ಅಂತ. ಒನ್ ಆಫ್ ದಿ ಮೋಸ್ಟ್ ಬೋಗಸ್ ಆ್ಯಂಡ್ ಸಿಲ್ಲಿ ಆ್ಯಂಡ್ ಈಡಿಯಾಟಿಕ್ ಆರ್ಗ್ಯುಮೆಂಟ್ ಅಂದರೆ ಕಾಂಗ್ರೆಸ್ದೇ. ನಮ್ಮ ಸರ್ಕಾರ ಕೆಡವುತ್ತಾ ಇದ್ದಾರೆ, ಬೋಗಸ್ ಫೆಲೋಸು ಆ ವಿಚಾರದಲ್ಲಿ ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ 65 ಇರೋದು 66 ಆದರೂ ಅಷ್ಟೇ, 46 ಆದರೂ ಅಷ್ಟೇ, 70 ಆದರೂ ಅಷ್ಟೇ. ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ನಾವು. ಹಾಗಾಗಿ ಈ ನಂಬರ್ 4 ಏನೋ ಬಿದ್ದೋಗಿದ್ದು ಏನೋ ಆಗೋಯ್ತು, ಬಿ ಜೆ ಪಿಗೆ ಏನೂ ಆಗಲ್ಲ. ಬಿ ಜೆ ಪಿಗೆ ಅದರಿಂದ 3 ವರ್ಷ ಟೈಮ್ ಇದೆ. ಯು ಹ್ಯಾವ್ ಟು ಆ್ಯಕ್ಟ್ ಲೈಕ್ ಎ ಪ್ರಾಪರ್ ಅಪೋಸಿಷನ್. ಅದಾದ ನಂತರ ಜನ ನಿಮ್ಮನ್ನು ಒಪ್ತಾರೋ ಬಿಡ್ತಾರೋ ನಿಮಗೆ ಬಿಟ್ಟಿದ್ದಿದ್ದು. ಅಯ್ಯೋ ಸಾರಿ, ಜನಕ್ಕೆ ಬಿಟ್ಟಿದ್ದಿದ್ದು. ಸೇಮ್ ಕಾಂಗ್ರೆಸ್ಗೂ ಅಷ್ಟೇ. ಈ ಇಬ್ಬರು ಕಾಂಗ್ರೆಸ್ಗೆ ಬರುವುದರಿಂದ ಡಿ ಕೆ ಶಿವಕುಮಾರ್ಗೆ ಒಂಚೂರು ಲಾಭ ಆಗ್ಬೋದೇನೋ, ನನ್ನ ಪರವಾಗಿ ಮಾತಾಡೋಕ್ಕೆ 2 ತುಟಿ ಸಿಕ್ತು ಅಂತ, ಒಂದು ಬಾಯಿ ಸಿಕ್ತು ಅಂತ ಅಷ್ಟೇ. ಐ ಡೋಂಟ್ ನೋ ಮಾತಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಮಾತಾಡಿದ್ರೆ ಅದು ಬಿಟ್ಟರೆ ವಾಟ್ ಇಸ್ ದಿ ಬೆನಿಫಿಟ್ ಫಾರ್ ಕಾಂಗ್ರೆಸ್ ಇದರಲ್ಲಿ? ಸೋಮಶೇಖರ್ ಮತ್ತು ಹೆಬ್ಬಾರ್ ಇಲ್ಲದೆ 130 ಸ್ಥಾನ ಬಂದಿರೋ ಕಾಂಗ್ರೆಸ್ಗೆ ಇವರಿಬ್ಬರು ಬಂದ ತಕ್ಷಣ ಏನು ತಾಜ್ ಮಹಲ್ ಬಂದು ಕಟ್ಕೋತಾರೆ ಸದಾಶಿವನಗರದ ಶಿವಕುಮಾರು? ಏನಿಲ್ವಲ್ಲ. ಹಾಗಾಗಿ ಎರಡೂ ಪಕ್ಷಗಳಿಗೆ ಇವರಿಬ್ಬರಿಂದ ಏನೂ ಆಗಬೇಕಾಗಿಲ್ಲ. ಇವರಿಬ್ಬರು ಅವರ ಭವಿಷ್ಯವನ್ನು ಸರಿಯಾಗಿ ಕಂಡುಹಿಡ್ಕೋಬೇಕೀಗ. ಜನ ಅದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಎಸ್, ಬೆಂಗಳೂರು ವಾಹನ ಸವಾರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ವ್ಯಾಪಕ ಜನಾಕ್ರೋಶದ ಬಳಿಕ 2022ರಲ್ಲಿ ನಿಂತಿದ್ದ ಟೋಯಿಂಗ್ ಪದ್ಧತಿಯನ್ನು ಮತ್ತೆ ಜಾರಿಗೊಳಿಸ್ತಾ ಇದ್ದಾರೆ. ಇನ್ನು ಮುಂದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಬೇಕಾಬಿಟ್ಟಿ ವಾಹನಗಳನ್ನ ನಿಲ್ಲಿಸಿದ್ರೆ ದಡ್ಡ ಹಾಕ್ತಾರೆ. ಖಾಸಗಿ ವಾಹನದಲ್ಲಿ ಟೋಯಿಂಗ್ ಮಾಡಲ್ಲ, ಬದಲಾಗಿ ಪೊಲೀಸರಿಂದಲೇ ಇನ್ನು ಮುಂದೆ ಟೋಯಿಂಗ್ ಮಾಡಿಸ್ತಾರೆ. ಇದಕ್ಕೆ ಹೋಮ್ ಗಾರ್ಡ್ ಸಿಬ್ಬಂದಿಯ ಸಹಾಯವನ್ನು ಪೊಲೀಸರು ಪಡ್ಕೊಳ್ಬಹುದು. ಹೊಸ ನಿಯಮಗಳೊಂದಿಗೆ ಟೋಯಿಂಗ್ ಆರಂಭ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಖಾಸಗಿಯವರ ವಿರುದ್ಧ ವಾಹನ ಡ್ಯಾಮೇಜ್, ದುರ್ವರ್ತನೆ ಆರೋಪ ಕೇಳಿಬಂದಿತ್ತು. ಹೆಬ್ಬಾಳ, ಸಿಲ್ಕ್ ಬೋರ್ಡ್ ಸೇರಿದಂತೆ ಬೆಂಗಳೂರಿನ 19 ಕಡೆ ಸಂಚಾರ ದಟ್ಟಣೆ ಆಗ್ತಾ ಇತ್ತು ಅಂತ ಪೊಲೀಸರು ವರದಿ ಕೂಡ ಕೊಟ್ಟಿದ್ರು. ಇದನ್ನು ಆಧರಿಸಿ ಈಗ ಇದನ್ನು ಜಾರಿಗೆ ತರಬೇಕು ಅಂತ ಗೃಹ ಸಚಿವರು ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಬಟ್ ಯಾವತ್ತಿಂದ ಅಂತ ಇನ್ನೂ ಹೇಳಿಲ್ಲ. ನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಇರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಮತ್ತು ಬಿಬಿಎಂಪಿ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗಳು ಬಗೆಹರಿಯುತ್ತವೆ. 90 ಕಡೆ ಹೆಚ್ಚು ಒತ್ತಡ ಬೀಳ್ತಕ್ಕಂಥದ್ದು, 8-9 ಕಡೆ ಇನ್ನು ತುಂಬಾ ಹೆಚ್ಚು ಸಮಸ್ಯೆಗಳಾಗುವಂಥದ್ದು. ಅದರಲ್ಲಿ ಹೆಬ್ಬಾಳ್ ಜಂಕ್ಷನ್ ಇರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರ್ಬೋದು, ಈ ರೀತಿ ಒಂದು 9 ಕಡೆ ಹೆಚ್ಚಿನ ಸಮಸ್ಯೆಗಳು ಆಗಿದೆ. ಮಳೆ ಬಂದ್ರೆ ಶುರುನಲ್ಲೇ ಟ್ರಾಫಿಕ್ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತದೆ. ಈಶ್ವರ್ ಮಾತಾಡಿದ್ದಕ್ಕೂ ಪಾರ್ಕಿಂಗಿಗೂ ಏನು ಸಂಬಂಧ? ಸಿಕ್ ಕಡೆ ಹಾಕಿದಾಗ ಅದು ಬೇರೆ. ಅದು ಇವಾಗ ಇಲ್ಲಿವರೆಗೂ ಅವ್ರು ಮಾತಾಡಿದ್ದಕ್ಕೂ ಪಾರ್ಕಿಂಗಿಗೂ ಏನು ಸಂಬಂಧವೋ ಏನೋ. ನಮ್ಮವರು ಪಾರ್ಕಿಂಗಿಗೆ ಅವ್ರು ಮಾತಾಡಿದ್ದನ್ನು ಹಾಕದೆ ಇನ್ನೇನೋ ಹಾಕ್ಬಿಟ್ರೆ ನಂಗೆ ಗೊತ್ತಿಲ್ಲ. ಹಾಕೋವಾಗ ನಮ್ಮ ಮಾಡ್ರ ಇದ್ರ ಕೆಲಸಕ್ಕೆ ಯಾವುದೋ ಎಡವಟ್ಟು ಕೆಲಸಕ್ಕೆ ಇರ್ಬೋದು, ಗೊತ್ತಿಲ್ಲ. ನನಗಂತೂ ಕಾಣಿಸ್ಲಿಲ್ಲ ಈಗ ಇಲ್ಲಿವರೆಗೆ. ಸಮ್ ಡೇ ಈ ವೆಹಿಕಲ್ ಸ್ಟೋ ಆಗಲೇಬೇಕಿತ್ತು. ಝೀರೋ ಟೋಯಿಂಗನ್ನು ಕೊಡುವಂತಹ ಸೌಭಾಗ್ಯವನ್ನು ದಯಪಾಲಿಸುವಂತಹ ಅದ್ಭುತ ಒಳ್ಳೆಯ ಬುದ್ಧಿ ನಮ್ಮ ಜನರಿಗೆ ಇದೆ ಅಂತ ನಾನು ನಂಬಿಲ್ಲ. ಅವರು ಹಂಗೆ ಇದ್ದಾರೆ, ನಾನೇನು ನಂಬಕ್ಕಾಗಲ್ಲ. ನಿಜ. ದಿಮಾಕು, ಕೊಬ್ಬು, ಅಹಮ್ಮು, ಮದ, ಇದರಲ್ಲೇ ಅರ್ಧ ರಾಂಗ್ ಪಾರ್ಕಿಂಗ್ಗಳು. ನೀನು ಯಾವನೋ, ನಿಮ್ಮ ಅಪ್ಪಂದ, ನಿಮ್ಮ ತಾತಂದ, ಪ್ರಶ್ನೆನೇ ಮಾಡಂಗಿಲ್ಲ, ಬರೀ ಇದರಲ್ಲೇ. ಮತ್ತು ಬಹುತೇಕ ಮೇಜರ್ ರೋಡ್ಸು ವೈಡನಿಂಗ್ ಆಗಿವೆ. ವೈಡನಿಂಗ್ ಆಗಿರೋದೆಲ್ಲ ಪಾರ್ಕಿಂಗ್ಗೆ ಅನ್ನೋ ಕಾರಣಕ್ಕೆ ವೈಡನಿಂಗ್ ಆದಂಗಿದೆ. ರೋಡ್ಸ್ ಆರ್ ಮೆಂಟ್ ಟು ಬಿ ಫಾರ್ ಟ್ರಾಫಿಕ್ ಮೂವ್ಮೆಂಟ್, ನಾಟ್ ಪಾರ್ಕಿಂಗ್. ಈ ಬೇಸಿಕ್ ವಿಚಾರಕ್ಕೆ ಬಂದ್ಬಿಡ್ಬೇಕು ನಾವು ಬೆಂಗಳೂರಲ್ಲಿ. ಜನರೇ ಅರ್ಥ ಮಾಡ್ಬೇಕು. ಎಕ್ಸೆಪ್ಟ್ ಯಾವ ರಸ್ತೆಯಲ್ಲಿ ಅದಕ್ಕೆ ಅವಕಾಶ ಕೊಡಲಿಕ್ಕೆ ವಿಪರೀತವಾದ ಸ್ಥಳಾವಕಾಶ ಇದೆಯೋ ಅಲ್ಲಿ ಬಿಟ್ಟು ಮಿಕ್ಕಿದ ಕಡೆ ಕೊಡೋಕ್ಕಾಗಲ್ಲ. ಡಬಲ್ ಸೈಡ್ ಕೊಡೋದು. ಹೌದು, ಎರಡು ಕಡೆ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಇಟ್ಸ್ ಆಲ್ ರೈಟ್, ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ ಪಾಪ ಜನ. ಮೇನ್ ರೋಡ್ಸಲ್ಲಿ ಯಾರು ಕೇಳೋನಿಲ್ಲ, ಹೇಳೋನಿಲ್ಲ. ಅದಕ್ಕೆ ಇಟ್ ಹ್ಯಾಡ್ ಟು ಕಮ್. ಬಟ್ ಈಗ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಸ್ಪೆಸಿಫೈಡ್ ಟೋಯಿಂಗ್ ಏರಿಯಾಸನ್ನು ಡಿಕ್ಲೇರ್ ಮಾಡಿಬಿಡಿ. ಸುಮ್ಮನೆ ಕಂಡು ಕಡೆ ಎತ್ತಕ್ಕೆ ಹೋಗಬೇಡಿ ವೆಹಿಕಲನ್ನು ಗಲಾಟೆ ಮಾಡ್ಸೋಕ್ಕೆ. ಫಾಲೋಯಿಂಗ್ ಆರ್ ದ ರೋಡ್ಸ್
ಈ ಕೆಳಕಂಡ ರಸ್ತೆಗಳು ಟೋಯಿಂಗ್ ಹೇಳಿಬಿಡಿ, ವಾರ್ಡ್ ವೈಸ್ ಕೊಟ್ಬಿಡಿ. ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ವಾರ್ಡ್ ವೈಸ್ ಎಷ್ಟೋ 200 ವಾರ್ಡ್ ತೋರಿಸ್ತೀರಿ ಸದ್ಯಕ್ಕೆ, 500 ವಾರ್ಡಲ್ಲೇ ಕೊಟ್ಬಿಡಿ. ಫಾಲೋಯಿಂಗ್ ರೋಡ್ಸ್ ಈ ವಾರ್ಡಲ್ಲಿ, ಇಲ್ಲಿ ನಿಲ್ಲಿಸಿದ್ರೆ ಎತ್ತತೀವಿ ಗಾಡಿ. ಭಾಳ ಸರಳ, ಈಸಿ ಆಗುತ್ತೆ ಇನ್ನು. ಮತ್ತು ಜಗಳ ಎಳ್ಕೊಂಡು ಹೋಗ್ತಿರೋ ಓನರ್ ಬರ್ತಾನೆ, ಹೌದು, ಬಿಡು ಬಿಡು ಗಾಡಿ ಬಿಡು ಗಾಡಿ ಬಿಡು ಅಂತ ಬರ್ತಾನೆ ಅವನು. ನನ್ನ ಗಾಡಿ ಸ್ಕ್ರ್ಯಾಚ್ ಮಾಡಿ ಸಿಂಪಲ್ ರೋಲ್. ಅಮೇರಿಕಾಲೂ ಇದೆ, ಬೇರೆ ದೇಶದಲ್ಲೂ ಇದೆ, ನಾನು ಎಲ್ಲ ಕಡೆ ನೋಡಿದ್ದೀನಿ ಇದನ್ನು. ಒನ್ಸ್ ಟೋ ಆಗೋದ್ರೆ ಅದರ ಚಾರ್ಜಸ್ಸನ್ನು ಓನರ್ ಪೇ ಮಾಡಬೇಕು. ಟೋ ಆಗತ್ತೋ ಬಿಡುತ್ತೋ, ಲಿಫ್ಟ್ ಆದ್ರೆ ಆಗೋಯ್ತು, ದೇ ಹ್ಯಾವ್ ಟು ಪೇ. ಓಕೆ, ಆ ನಿಯಮ ಬರಬೇಕು. ತರ್ಸ್ಟಕ್ ಕೊಟ್ಟು ಅಲ್ಲೇ ಇಸ್ಕೋಬೋದು ಗಾಡಿ. ಅಲ್ಬಾ 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 ಅಂತ ಓಡೋಗ್ಬಾರ್ದು ನೀವು. ಅದಾಗತ್ತೆ. ಅಲ್ಲೇ ಕೊಡಿ, ಅಲ್ಲೇ ಟೋ ಚಾರ್ಜ್ ತೊಗೊಂಡ್ಬಿಡ್ಬೇಕು. ಒಂದ್ಸರಿ ಲಿಫ್ಟ್ ಆದ್ರೆ ಆಗೋಯ್ತು. ಟೋಯಿಂಗ್ ಇಲ್ಲದೆ ನಿಮ್ಗೆ ಆಗಲ್ಲ. ಇಟ್ ಅಷ್ಟು ಏನೋ ಮಾಡ್ತೀವಿ ಅಂತೀರಿ, ಅದು ಎಷ್ಟು ಸೈಂಟಿಫಿಕ್ ಪೊಲೀಸರೇ ಇದನ್ನ ಮಾಡ್ಬೇಕಂತೀನಿ. ಗೊತ್ತಿಲ್ಲ ನನಗೆ, ಅದಕ್ಕೆ ಹತ್ರ ಮ್ಯಾನ್ ಪವರ್ ಇದೆಯಾ ಇಲ್ವಾ ಅಂತ. ಇದ್ರ ಜೊತೆಗೆ ನಗರದ ಬಗ್ಗೆ ಭಾಳ ಕಾಳಜಿ ತಗೋತಿರೋ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ಆರ್ 100,000 ಪಟ್ಟು ಆಸಕ್ತಿ ವಹಿಸುವಂತಹ ನಗರದ ಇನ್ಚಾರ್ಜ್ ಮಂತ್ರಿಗಳೇ, ವಿಚ್ ಈಸ್ KSLDK. ಹೌದು, ಯಾವ್ಯಾವ ರೋಡಲ್ಲಿ ಫುಟ್ಪಾತ್ ವೆಂಡಿಂಗಿಗೂ ಜಾಗ ಕೊಡಲ್ಲ ಅನ್ನೋದನ್ನು ನೋಟಿಫೈ ಮಾಡಿ. ಕಂಡ ರಸ್ತೆಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹೇಳೋನಿಲ್ಲ ಕೇಳೋನಿಲ್ಲ. ನಾನು ನೋಡದೇ ಇರೋ ರೋಡ್ಗಳಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನಾನು 40 ವರ್ಷದಲ್ಲಿ ಬೆಂಗಳೂರಲ್ಲಿ ನೋಡದೇ ಇರೋ ರಸ್ತೆಗಳಲ್ಲೆಲ್ಲ ಶುರುವಾಗ್ತಾ ಇದೆ ಫುಟ್ಪಾತ್ ವೆಂಡಿಂಗ್, ಫುಟ್ಪಾತ್ ವ್ಯಾಪಾರ. ಕಂಡಿದ್ದ ಕಡೆಯಲ್ಲೆಲ್ಲ ಅದಕ್ಕೇನು ಇತಿಮಿತಿ ಬೇಡವಾ? ಅದಕ್ಕೆ ಯಾವ ರೋಡಲ್ಲಿ ಬೇಕಾದರೂ ವ್ಯಾಪಾರ ಸ್ಟಾರ್ಟ್. 1 ಸ್ಟಾರ್ಟ್ 3, 4, 6, 8, 10 ಮುಗೀತಾ ರೋಡ್ ಕತೆ. ಸರಿ, ಇವಾಗ ಅದನ್ನ ಮಾಡಕ್ ಹೋದ್ರೆ ಬಡವರು ಹೊಟ್ಟೆಗೆ ಯಾವ ಬಡವರ್ರಿ? ಎಲ್ಲ ಬಡವರ ಹೆಸರಲ್ಲೇ ನಡೆಯೋದು ಡ್ರಾಮಾನ. ಯಾವ ಬಡವರು? ನೋಟಿಫೈ ಮಾಡಿ. ಎಲ್ಲಿ ನೋಟಿಫೈ ಮಾಡಿ ಅದನ್ನು. ಎಲ್ಲ ಬಡವರ ಹೆಸರಲ್ಲೇ ನಡೆಸೋದು ದಾಂದ್ಲೇನ. ನೋಟಿಫೈ ಮಾಡಿಸಿ, ಅದಕ್ಕೆ ಅಂತಲೇ ಬಿಡಿ ಎಲ್ಲಿದೆ ಅಲ್ಲಿ ಜಾಗನ. ಕಂಡು ರಸ್ತೆಯಲ್ಲೆಲ್ಲ ಅಲ್ಲ. ಇದನ್ನು ಹಿಂಗೆ ಬಿಟ್ಕೊಂಡು ಹೋದರೆ ವಿಧಾನಸೌಧದ ಮುಂದಿರೋ ರಸ್ತೆಗೂ ಬರುತ್ತೆ. ಅಲ್ಲಿ ಯಾಕೆ ಬಡವರು ಬರಬಾರ್ದು? ಯಾಕೆ ಬರಬಾರ್ದು ಬಡವರು? ವಿಧಾನಸೌಧದ ಮುಂಭಾಗದಲ್ಲಿ ದೋಸೆ ಆ ಹೋಟ್ಲು ಯಾಕೆ ಇಡಬಾರ್ದು ಗಾಡಿನಲ್ಲಿ? ದಿಸ್ ಸಿಟಿ ಹ್ಯಾಸ್ ಗಾನ್ ಟು ಡಾಕ್ಸ್. ಇದು ಸತ್ತೋಗ್ತಾ ಇದೆ ಈ ಸಿಟಿ. ಇದರ ಮಧ್ಯದಲ್ಲಿ ನಾವು ಬದುಕಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಕಾಂಪಿಟೇಷನ್ ಅಂತ. ಸಾಧ್ಯ ಇಲ್ಲ. ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ಯಾರೂ ಪ್ರಭಾವಿಸಬೇಡಿ ಇವತ್ತಿರೋ ಪರಿಸ್ಥಿತಿನಲ್ಲಿ.